ಒಂದು ಸುಂದರ ಸಮುದ್ರ ದಡದ ಅಂಚಿನಲ್ಲಿ ಬಡ ಮೀನುಗಾರನಾದ ರಾಮಣ್ಣ, ಪತ್ನಿ ಪಾರ್ವತಿ ಹಾಗೂ ಮಗ ಶಿವ ವಾಸವಾಗಿದ್ದರು. ಶಿವ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದನು. ರಾಮಣ್ಣ ತನ್ನ ಹಳೆಯ ಬೋಟಿನಲ್ಲಿ ಪ್ರತಿದಿನ ಸಮುದ್ರಕ್ಕೆ ಮೀನು ಹಿಡಿಯಲು ಹೋಗುತ್ತಿದ್ದನು. ಮಧ್ಯಾಹ್ನ ಪಟ್ಟಣಕ್ಕೆ ಬಂದು ಮೀನುಗಳನ್ನು ಮಾರುತ್ತಿದ್ದನು. ಅವನಿಗೆ ಹೆಂಡತಿ ಪಾರ್ವತಿ ಹಾಗೂ ಶಿವು ಸಹಾಯ ಮಾಡುತ್ತಿದ್ದರು. ಸಂಜೆಯ ಹೊತ್ತಿನಲ್ಲಿ ರಾಮಣ್ಣ ಶಿವನಿಗೆ ಬಲೆ ಹೆಣೆಯುವ ಮತ್ತು ಮೀನು ಹಿಡಿಯುವ ಟ್ರೈನಿಂಗ್ ಕೊಡುತ್ತಿದ್ದನು. ಶಿವ ನಾಯಿಯೊಂದಿಗೆ ಪ್ರತಿದಿನ ಸಮುದ್ರ ದಡದಲ್ಲಿ ಆಟವಾಡುತ್ತಿದ್ದನು. ರಾತ್ರಿಯಾದರೆ ಶಿವ ದೀಪದ ಬೆಳಕಿನಲ್ಲಿ ಕಷ್ಟಪಟ್ಟು ಓದುತ್ತಿದ್ದನು. ಇದು ಇವರ ಪ್ರತಿದಿನದ ದಿನಚರಿಯಾಗಿತ್ತು. ಒಂದು ದಿನ ರಾಮಣ್ಣ ಅನಾರೋಗ್ಯದಿಂದ ಹಾಸಿಗೆ ಹಿಡಿಯುತ್ತಾನೆ. ಶಿವನಿಗೆ ಏನು ಮಾಡುವುದು ಎಂದು ತೋಚುವುದಿಲ್ಲ. ಪಾರ್ವತಿ ಕೂಡಿಟ್ಟ ಹಣವನ್ನೆಲ್ಲ ಲೆಕ್ಕ ಹಾಕಿದರೂ ಔಷಧಿಗೆ ಹಣ ಸಾಕಾಗುವುದಿಲ್ಲ. ರಾಮಣ್ಣನ ಸ್ನೇಹಿತನ ಬಳಿ ಹಣ ತೆಗೆದುಕೊಂಡು ಬಂದ ಶಿವ ರಾಮಣ್ಣನಿಗೆ ಔಷಧಿ ಕೊಡುತ್ತಾನೆ. 2-3 ದಿನವಾದರೂ ರಾಮಣ್ಣ ಚೇತರಿಸಿಕೊಳ್ಳಲಿಲ್ಲ. ಊಟಕ್ಕೂ ಕಷ್ಟಪಡುವ ದಿನಗಳು ಹತ್ತಿರ ಬಂದವು. ನಾನು ಮೀನು ಹಿಡಿಯುವ ಎಲ್ಲಾ ಕಲೆಯನ್ನು ಕಲ್ತಿದ್ದೇನೆ. ನನಗೆ ನೀವು ಅನುಮತಿ ಕೊಟ್ರೆ ಮೀನುಗಳನ್ನು ಹಿಡಿದು ಮಾರಿ ಹಣ ತೆಗೆದುಕೊಂಡು ಬರುತ್ತೇನೆ. ನನ್ನನ್ನು ಕಳಿಸಿಕೊಡಿ. ನೀನು ನಮಗೆ ಒಬ್ಬನೇ ಮಗ. ನಿನ್ನನ್ನು ಕಷ್ಟಕ್ಕೆ ನೂಕಲು ನಮ್ಮಿಂದ ಸಾಧ್ಯವಿಲ್ಲ. ನೀನು ಹೋಗುವುದು ಬೇಡ ಅಂತ ಸಾಹಸವನ್ನು ಮಾಡಬೇಡ, ತಿರೀತೆ? ನನಗೆ ಏನೂ ಆಗುವುದಿಲ್ಲ. ನೀವು ಧೈರ್ಯ ಮಾಡಿ ನನ್ನನ್ನು ಕಳಿಸಿಕೊಡಿ. ಬೇಡ ಶಿವು, ನಮಗೆ ಕಷ್ಟವಾದರೂ ಪರವಾಗಿಲ್ಲ. ನೀನು ಸಮುದ್ರಕ್ಕೆ ಹೋಗುವುದು ಬೇಡ. ನಿನ್ನ ಅಮ್ಮನ ಮಾತನ್ನು ಕೇಳು. ನಾನು ಅಪ್ಪನ ಔಷಧಿಗಾದರೂ ಹಣ ಹೊಂದಿಸಬೇಕು. ನಾನು ಸಮುದ್ರಕ್ಕೆ ಹೋಗಿಯೇ ಹೋಗುತ್ತೇನೆ. ಮರುದಿನ ಮುಂಜಾನೆ ತಂದೆಗೆ ಆಹಾರ ತಿನ್ನಿಸಿ ಹೊರಡಲು ನಿರ್ಧರಿಸುತ್ತಾನೆ. ಯಾರಿಗೂ ತಿಳಿಯದಂತೆ ಅಪ್ಪನ ಹಳೆ ಬೋಟನ್ನು ಚಲಾಯಿಸಿ ಸಮುದ್ರದ ಕಡೆಗೆ ಹೊರಡುತ್ತಾನೆ. ಸ್ವಲ್ಪ ದೂರದ ಬಳಿಕ ಬೋಟ್ ನಿಲ್ಲಿಸಿ ಬಲೆ ಹಾಕುತ್ತಾನೆ. ಆದರೆ ಅವನಿಗೆ ನಿರಾಸೆ ಕಾದಿತ್ತು. ಅಲ್ಲಿ ಅವನಿಗೆ ಯಾವ ಮೀನು ಸಿಗುವುದಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗೋಣವೆಂದು ಮತ್ತೆ ಬೋಟ್ ಚಲಾಯಿಸಿ ಮುಂದೆ ಹೋಗುತ್ತಾನೆ. ಅಲ್ಲಿಯೂ ಕೂಡ ಅವನಿಗೆ ಯಾವುದೇ ಮೀನುಗಳು ಸಿಗುವುದಿಲ್ಲ. ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಲು ನಿರ್ಧರಿಸಿ ಬೋಟ್ ಚಲಾಯಿಸುತ್ತಾನೆ. ಆದರೆ ದುರಾದೃಷ್ಟ, ಬೋಟ್ ನಿಯಂತ್ರಣ ತಪ್ಪುತ್ತದೆ. ದೂರದಲ್ಲಿ ಒಂದು ದ್ವೀಪ ಕಾಣುತ್ತದೆ. ದ್ವೀಪದ ಕಡೆಗೆ ಬೋಟ್ ವೇಗವಾಗಿ ನುಗ್ಗುತ್ತದೆ. ಅಪಾಯದ ಸೂಚನೆ ಹರಿತ ಇಬ್ಬರು ಲೈಫ್ ಜಾಕೆಟ್ ತೊಡುತ್ತಾರೆ. ಸ್ವಲ್ಪ ಸಮಯದಲ್ಲಿಯೇ ಬೋಟ್ ಒಂದು ಸಣ್ಣ ಬಂಡೆಗೆ ಅಪ್ಪಳಿಸುತ್ತದೆ. ತಕ್ಷಣವೇ ಇಬ್ಬರು ಬೋಟ್ನಿಂದ ಜಂಪ್ ಮಾಡುತ್ತಾರೆ. ಬೋಟ್ ಬಂಡೆಗೆ ಅಪ್ಪಳಿಸಿ ಪತನವಾಗುತ್ತದೆ. ಶಿವ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ನಾಯಿ ಶಿವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತದೆ. ಡಿಂಕು, ಎಲ್ಲಿದ್ದೀಯ ನೀನು? ಎಲ್ಲೋದೆ ಡಿಂಕು? ಡಿಂಕು, ಡಿಂಕು. ಕಳ್ಳ, ನೀನಿಲ್ಲಿದ್ಯಾ? ಸರಿ, ಬಾ. ಸಹಾಯಕ್ಕಾಗಿ ಇಬ್ಬರು ಕಾಡಿನ ಒಳಗೆ ಪ್ರವೇಶಿಸುತ್ತಾರೆ. ಸ್ವಲ್ಪ ಸಮಯದಲ್ಲಿ ಒಂದು ಜೋರಾದ ಶಬ್ದ ಬರುತ್ತದೆ. ಆ ಶಬ್ದಕ್ಕೆ ಪಕ್ಷಿಗಳೆಲ್ಲ ಹಾರಿ ಹೋಗುತ್ತವೆ. ಒಂದು ಗೊರಿಲ್ಲಾ ಅಡ್ಡ ಬರುತ್ತದೆ. ಇಬ್ಬರು ಭಯದಿಂದ ಓಡಲು ಶುರು ಮಾಡುತ್ತಾರೆ. ಗೊರಿಲ್ಲಾ ನಿಲ್ಲಿ ನಿಲ್ಲಿ ಎಂದು ಎಷ್ಟು ಕೂಗಿದರೂ ಕೇಳುವುದಿಲ್ಲ. ಓಡುತ್ತಲೇ ಇರುತ್ತಾರೆ. ಯಾರ್ ನೀವಿಬ್ರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ?
ನನ್ನಪ್ಪ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಸಹಾಯ ಮಾಡಲು ನಾನು ಬೋಟ್ನಲ್ಲಿ ಮೀನು ಹಿಡಿಯಲು ಬಂದೆ. ಆದರೆ ಅಪಘಾತದಿಂದ ನನ್ನ ಬೋಟ್ ಕ್ರ್ಯಾಶ್ ಆಯಿತು. ದಯವಿಟ್ಟು ನಮಗೇನು ಮಾಡಬೇಡ. ನಾವು ಸಹಾಯಕ್ಕಾಗಿ ಹುಡುಕುತ್ತಿದ್ದೇವೆ. ನಮಗೆ ತುಂಬಾ ಹಸಿವಾಗಿದೆ. ಸ್ವಲ್ಪ ಇಲ್ಲೇ ನಿಲ್ಲಿ, ಎಲ್ಲೂ ಅಲುಗಾಡಬೇಡಿ. ಸರಿ, ಆಯ್ತು. ಈಗ ತುಂಬಾ ಸಮಯ ಆಗಿದೆ. ನಾನೇ ನಿಂತು ನಾಳೆ ನಿಮಗೆ ದೋಣಿ ಕಟ್ಟಿಕೊಡ್ತೇನೆ. ಈಗ ನೀವು ನನ್ನ ಜಾಗಕ್ಕೆ ಬನ್ನಿ. ರಾತ್ರಿಯಲ್ಲಿ ಕಾಲ ಕಳೆದು ಬೆಳಗ್ಗೆ ಹೋಗೋರಂತೆ. ನೋಡಿ, ಇದೇ ನನ್ನ ಜಾಗ, ಬನ್ನಿ. ಶಿವ ಮರಳಿ ಬಾರದನ್ನು ಕಂಡ ತಂದೆ ತಾಯಿ ದುಃಖ ಪಡುತ್ತಾರೆ. ಶಿವ, ಎಲ್ಲೋದೆ ಕಂದ ನೀನು? ಅಯ್ಯೋ ದೇವರೇ, ಶಿವ! ನೀವೆಲ್ಲ ಎಷ್ಟು ಒಳ್ಳೆಯವರು, ನನಗೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀರಾ. ಆದರೆ ಅಲ್ಲಿ ನನ್ನ ತಂದೆ ತಾಯಿ ನಾನಿಲ್ಲದೆ ಎಷ್ಟು ಕಷ್ಟಪಡುತ್ತಿದ್ದಾರೋ. ನೀನು ಖಂಡಿತವಾಗಿಯೂ ಮನೆಯನ್ನು ತಲುಪ್ತೀಯ, ಅದಕ್ಕೆ ನಾನು ಗ್ಯಾರಂಟಿ. ಈಗ ಊಟ ಮಾಡಿ ನಿಶ್ಚಿಂತೆಯಿಂದ ಮಲಗು. ಮುಂಜಾನೆ ಗೊರಿಲ್ಲ ಕಟ್ಟಿಗೆಗಳನ್ನು ತಂದು ಹಾಕುತ್ತದೆ. ಉಳಿದ ಗೊರಿಲ್ಲಗಳು ದೋಣಿಯನ್ನು ಕಟ್ಟುತ್ತವೆ. ಶಿವ ಗೊರಿಲ್ಲಗಳಿಗೆ ಸಹಾಯ ಮಾಡುತ್ತಾನೆ. ಹೇ ಗೆಳೆಯ, ಈ ಚಿಕ್ಕ ಹುಡುಗ ಯಾರು? ಇಲ್ಲೇನ್ ಮಾಡ್ತಿದ್ದಾನೆ? ಓ ಗೆಳೆಯ, ಇವನ ಹೆಸರು ಶಿವ. ಇಂದಿನಿಂದ ಇವನು ಕೂಡ ನಮ್ಮ ಗೆಳೆಯನೇ. ಓ ಹೌದಾ? ನಿನಗೆ ಗೆಳೆಯನಾದ್ರೆ ನನಗೂ ಕೂಡ ಅವನ ಗೆಳೆಯನೇ. ಬಾ ಶಿವ, ನನಗೊಂದು ಅಪ್ಪುಗೆ ನೀಡು. ನಾನು ನಿಮಗೆ ಸಮುದ್ರದೊಳಗಿನ ಅದ್ಭುತ ಪ್ರಪಂಚವನ್ನು ತೋರಿಸುತ್ತೇನೆ. ನಿಮಗೆ ಕುತೂಹಲವಿದ್ದರೆ ನನ್ನ ಜೊತೆ ಬನ್ನಿ. ಅಷ್ಟರಲ್ಲಿ ಗೆಳೆಯ ನಿಮ್ಮ ದೋಣಿಯನ್ನು ಸಿದ್ಧಪಡಿಸಿರ್ತಾನೆ. ಓ, ಅದು ತುಂಬಾ ಮಜವಾಗಿರ್ತದೆ. ನಡಿ ಗೆಳೆಯ, ಹೋಗೋಣ. ನೀವು ಹೋಗಿ ಎಂಜಾಯ್ ಮಾಡಿ ಬನ್ನಿ. ಅಷ್ಟರಲ್ಲಿ ನಾನು ದೋಣಿ ಕಟ್ಟಿ ಸಿದ್ಧಪಡಿಸಿರ್ತೇನೆ. ಸಮುದ್ರದೊಳಗಿನ ಅದ್ಭುತವನ್ನು ಕಂಡು ಶಿವ ಏನಿದು ಪ್ರಕೃತಿ ವಿಸ್ಮಯ ಎಂದು ಮೈಮರೆಯುತ್ತಾನೆ. ಸಮುದ್ರದೊಳಗೆ ಮುಳುಗಿರುವ ಹಡಗನ್ನು ತೋರಿಸುತ್ತದೆ. ಶಿವ ಬಣ್ಣ ಬಣ್ಣದ ಮೀನುಗಳ ಜೊತೆ ಆಟವಾಡುತ್ತಾನೆ. ನೀನು ನನ್ನ ಅತ್ಯುತ್ತಮ ಗೆಳೆಯ. ಕಷ್ಟದಲ್ಲಿದ್ದ ನನಗೆ ತುಂಬಾ ಸಹಾಯ ಮಾಡಿದೆ. ನಿನಗೆ ತುಂಬಾ ಹೃದಯದ ಧನ್ಯವಾದಗಳು ಗೆಳೆಯ. ಡಾಲ್ಫಿನ್ ಶಿವನನ್ನು ಅಪ್ಪಿ ಬೀಳ್ಕೊಡುತ್ತದೆ. ಗೊರಿಲ್ಲಗಳು ಶಿವನಿಗೆ ಟಾಟಾ ಮಾಡಿ ಬೀಳ್ಕೊಡುತ್ತವೆ. ಶಿವ ಮರಳಿ ಅಪ್ಪ ಅಮ್ಮನ ಬಳಿಗೆ ಬರುತ್ತಾನೆ. ತಂದೆ ತಾಯಿ ಶಿವನನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ.